ಬಂಧುಗಳೇ, ಇವತ್ತು ಬಹಳ ದೂರದೃಷ್ಟಿಯಿಂದ ನಮ್ಮ ನಾಡಿನ ಜನತೆಗೆ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ದೂರದೃಷ್ಟಿಯ ಮಹಾನ್ ಚೇತನ, ಕೆರೆಗಳನ್ನು ಕಟ್ಟಿದಂಥ ಒಬ್ಬ ದೊಡ್ಡ ಭಗೀರಥ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಂಥ ಒಬ್ಬ ದೈವ ಭಕ್ತ, ಪೇಟೆಗಳನ್ನ ನಿರ್ಮಾಣವನ್ನು ಮಾಡಿ ಎಲ್ಲ ಜಾತಿ ವರ್ಗಕ್ಕೂ ಕೂಡ ಸಮಾನತೆಯನ್ನು ನೀಡಿ ಆರ್ಥಿಕವಾದಂಥ ಶಕ್ತಿಯನ್ನು ಕೊಟ್ಟು ಇವತ್ತು ಕೆಚ್ಚೆದೆಯ ದೊಡ್ಡ ಹೋರಾಟಗಾರ ಮಾನ್ಯ ಶ್ರೀ ನಮ್ಮ ನಾಡಪ್ರಭು ಕೆಂಪೇಗೌಡರ ಇವತ್ತು ಸ್ಮರಿಸ್ಕೊಂಡು ಇವತ್ತು ಬೆಂಗಳೂರನ್ನ ಕಟ್ಟಿಲ್ಲ ಅಂದ್ರೆ ಏನಾಯ್ತಿತ್ತು, ನಾವು ನಮ್ಮ ಕೇಂದ್ರ ಸ್ಥಳ ಎಲ್ಲಿಗೆ ಹೋಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆಯನ್ನ ತಾವು ಮಾಡಬೇಕಾಗ್ತದೆ. ಇದು ಬರೀ ಪ್ರೇಮದ ವಿಚಾರ ಅಲ್ಲ, ಕೆಂಪೇಗೌಡರ ಬಗ್ಗೆ ಇದು ಒಂದು ನೀತಿಯ ಪ್ರೇಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವರು ಸರ್ವ ಜನಾಂಗದ ಒಬ್ಬ ನಾಯಕ. ಆದ್ರಿಂದ ಇವತ್ತು ಇವರು ಹುಟ್ಟು ಒಕ್ಕಲಿಗರಾದ್ರೂ ಕೂಡ ವಿಶ್ವ ಮಾನವ ತತ್ವವನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವರು ಆ ಕೆಲಸವನ್ನ ಮಾಡಿಕೊಂಡು ಬಂದಿರೋದು ನಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರು ಕಟ್ಟಿ ಉಳಿಸಿ ಬೆಳೆಸೋದಷ್ಟೇ ಅಲ್ಲ, ಅವರು ಹಾಕಿದಂಥ ಅಡಿಪಾಯವನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಾವು ಹೋಗ್ಕೊಂಡು ಬರ್ತಾ ಇದ್ದೇವೆ. ಅವರ ಸಾಧನೆ ಅಲ್ಪದಲ್ಲ, ಅವರ ದೂರದೃಷ್ಟಿಯ ಯೋಚನೆಗಳನ್ನ ಅವ್ರು ಮಾಡಿದಂಥ ಒಂದು ಧೈರ್ಯ, ಜಯಶಾಲಿ, ಅವರ ಸೊಸೆ, ಅವರ ಕುಟುಂಬದವರು ಅವತ್ತು ಮಾಡಿದಂಥ ತ್ಯಾಗ, ಇವೆಲ್ಲ ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಇರ್ತೇವೆ, ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಹಾಗೆ ಅವರ ಸಾಧನೆ ಮಾತ್ರ ಇವತ್ತು ಉಳಿತದೆ. ಆದ್ರಿಂದ ಇವತ್ತು ಅದೇ ರೀತಿ ಕೆಂಪೇಗೌಡರ ಸಾಧನೆಗಳು ಶಾಶ್ವತವಾಗಿ ಉಳಿಲಿ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರದಲ್ಲಿ ರೂಪಿಸ್ತಾ ಇದ್ದೇವೆ. ಇವತ್ತು ತಾವು ಗಮನಿಸಿದಿರಿ, ನಮ್ಮ ಹ್ಯಾರಿಸ್ ಅವರ ಮುಖಂಡತ್ವದಲ್ಲಿ ಏನು BDA ಇವತ್ತು ನಡೀತಾ ಇದೆ. ನನ್ನ ಹತ್ರ ಚರ್ಚೆ ಮಾಡಿ ನಾವು ಇವತ್ತು ಹೊಸ ಹಸಿರು ಬೆಂಗಳೂರನ್ನ ಮಾಡಬೇಕು, ಗ್ರೀನ್ ಸಿಟಿಯಾಗಿ ಇದನ್ನ ಪರಿವರ್ತನೆ ಆಗಬೇಕು, ಕೆಂಪೇಗೌಡರ ದೂರದೃಷ್ಟಿ ಉಳ್ಕೊಳ್ಬೇಕು ಅಂತೇಳಿ ಇವತ್ತೇನು 15 ಲಕ್ಷ ಸಸಿಗಳನ್ನ ಒಂದೇ ದಿನ ನೆಡ್ತಾ ಇದ್ದೇವೆ. ಇದು ದಾಖಲೆಯ ಒಂದು ತೀರ್ಮಾನ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಂದಿನ ಕಾಲದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ 5 ಕೋಟಿ ಸಸಿಗಳನ್ನ ನೆಡಬೇಕು ಅಂತೇಳಿ SM ಕೃಷ್ಣ ಅವರ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ರಸ್ತೆಯಲ್ಲಿ ಇನ್ನೊಂದು ವಿಶೇಷವಾದನ್ನ ತಾವೆಲ್ಲ ಗಮನಿಸಿದ್ದೀರಿ. ಇದು ಮುಂದಿನ ದಿನದಲ್ಲಿ ಇವತ್ತು BDAದಲ್ಲಿ ಹ್ಯಾರಿಸ್ ರವರು ಮತ್ತು ಸೋಮಶೇಖರ್ ಅವರು ಏನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ, ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ, ಅಂದ್ರೆ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ಬೇಕು ಅಂತೇಳಿ. ಯಾರು ಈ ಲೇಔಟ್ನಲ್ಲಿ ಈ ರಸ್ತೆಗಾಗಿ ಭೂಮಿಯನ್ನು ಕೊಟ್ಟು ಯಾವ ತಂಟೆ ತಗರಾಲಿಲ್ಲದೆ ಆ ಭೂಮಿಯನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನ ಈ ರಸ್ತೆಯಲ್ಲಿ ಶಾಶ್ವತವಾಗಿ ದಾಖಲೆ ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಮಾಡ್ತದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದು ಸರ್ಕಾರದ ಒಂದು ಆದೇಶ ಕೂಡ. ನಾನು ಈ ವಿಚಾರದಲ್ಲಿ ಹೊರಸೋನಿದ್ದೇನೆ. ಯಾರೇ ಆಗಲಿ, ಕೆರೆಗಳಿಗೆ ಕೊಡ್ಲಿ, ಶಾಲೆಗಳಿಗೆ ಕೊಡ್ಲಿ, ಕೈಗಾರಿಕಾ ಪ್ರದೇಶಕ್ಕೆ ಕೊಡ್ಲಿ, ಯಾರೇ ಆಗಲಿ, ಯಾವ ತಂಟೆ ತಗರಾಲಲ್ಲಿ ತ್ಯಾಗವನ್ನ ಮಾಡ್ತಾರೆ ಅಲ್ಲಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್, ಉಪಕಾರ ಸ್ಮರಣೆಯ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿ ಅವರ ಹೆಸರುಗಳು ಮುಂದಕ್ಕೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಕೂಡ ನನ್ನ ಕುಟುಂಬ ಇಂಥ ತ್ಯಾಗ ಮಾಡಿದೆ ಅನ್ನೋ ಒಂದು ಹೆಸರನ್ನ, ಸಾಕ್ಷಿ ಗುಡ್ಡೆಯ ಕಲ್ಲನ್ನ ಬಿಟ್ಟೋಗ್ಲಿಕ್ಕೆ ಒಂದು ಈ ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ. ಈಗಾಗಲೇ ಕಳೆದ ವರ್ಷ ನಾನು ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಈಗಾಗಲೇ ನಮ್ಮ ಜಾರ್ಜ್ ಅವರ ಅನೇಕ ಸಂಸ್ಥೆಗಳು ಇವತ್ತು 54 ಎಕರೆ ಅಲ್ಲಿ ಒಂದು ಸಂಸ್ಥೆ ತೆಗೆದುಕೊಂಡಿತ್ತು. ನಾನು ಕ್ಯಾಬಿನೆಟ್ ಅಲ್ಲಿ ಹೇಳಿದೆ ಜಾರ್ಜ್ ಅವ್ರಿಗೆ, ನನಗೆ 5 ಎಕರೆ ನೀವು ಬಿಟ್ಕೊಡಬೇಕು ಅಂತ. ಬಹಳ ಸಂತೋಷದಿಂದ ಆರ್ಚ್ ಬಿಷಪ್ ಅವ್ರ ಹತ್ರ ಮಾತಾಡಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಒಪ್ಕೊಂಡ್ರು. ಆ 5 ಎಕರೆಯಲ್ಲಿ ಕೆಂಪೇಗೌಡ ಭವನ ಪ್ರಾರಂಭ ಆಗ್ತಾ ಇದೆ. ಬಹುಶಃ
ಉತ್ತಮವಾದಂತಹ ಒಂದು ಕೋಟೆಯ ರೂಪದಲ್ಲಿ ಹೊಸ ವಿನ್ಯಾಸದಲ್ಲಿ ಅದು ಪ್ರಾರಂಭ ಮಾಡಿ ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಅಲ್ಲಿ ಹೊಸ ಟೌನ್ ಪ್ಲಾನಿಂಗ್ ಕಾಲೇಜನ್ನ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ನಮ್ಮ ವಿಶ್ವೇಶ್ವರ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈಗಾಗಲೇ ಅನೇಕ ತೀರ್ಮಾನಗಳು ಆಗ್ತಾ ಇದೆ. ಅಲ್ಲೂ ಕೂಡ ಕಟ್ಟಡದಲ್ಲಿ ಬಿಲ್ಡಿಂಗ್ ಜೊತೆಯಲ್ಲಿ ಇವತ್ತೇನು ಬಾಬು ಜಗಜೀವನ್ ರಾಮ್ರವರ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಕಟ್ಟಡವನ್ನು ಕಟ್ಟಿ ಸುಮಾರು 100 ಕೋಟಿ ವೆಚ್ಚವನ್ನ ಖರ್ಚು ಮಾಡಿ ಅಲ್ಲಿ ಒಂದು ಕೆಂಪೇಗೌಡ ಟೌನ್ ಪ್ಲಾನಿಂಗ್ ಅನ್ನ ಕಾಲೇಜನ್ನ ಪ್ರಾರಂಭವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ಯೂನಿವರ್ಸಿಟಿ ಒಳಗಡೆ ಅಲ್ಲಿ ಒಂದು ವಿಶೇಷವಾದಂಥ ಅಧ್ಯಯನ ಕೇಂದ್ರವನ್ನ ಹಿಂದೆ ಕೂಡ ನಾವು ತೀರ್ಮಾನವನ್ನು ಮಾಡಿದ್ದು, ಅದು ಕೂಡ ಈಗಾಗಲೇ ಒಂದು ರೂಪಕ್ಕೆ ಬಂದಿದೆ. ಮಾನ್ಯಶ್ರೀ ನಮ್ಮ ಇವರು ಇಲ್ಲಿದ್ದಾರೆ, ಯಾರು ನಮ್ಮ KH ಮುನಿಯಪ್ಪನವರು, ಅವರು ಕೂಡ ಅವ್ರ ಕ್ಷೇತ್ರದಲ್ಲಿ ಔತಿಲಿ ಈಗಾಗಲೇ ಸುಮಾರು 9.5 ಎಕರೆ ಜಮೀನನ್ನ ಇವತ್ತು ಆಯ್ಕೆ ಮಾಡಿ ಈ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಅಲ್ಲೂ ಕೂಡ ನಡಿಬೇಕು. ಅವರ ಹುಟ್ಟಿದ ಸ್ಥಳದಲ್ಲಿ ಅಲ್ಲಿ ಒಂದು ಕಾಲದಲ್ಲಿ ಏನು ಆವತಿ ಅಂತ ಅಂದ್ರೆ ತಂದೆ ಆದಂತ ಒಂದು ಇತಿಹಾಸ ಇದೆ. ಅಲ್ಲೂ ಕೂಡ 10 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಅದಕ್ಕೆ 100 ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ಯೋಜನೆಯನ್ನ ಅಲ್ಲೂ ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ನಾನು ಕಾರ್ಯಕ್ರಮವನ್ನು ರೂಪಿಸ್ತೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.